ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ. ನಮ್ಮ ಮತದಾರರ ಪ್ರಜ್ಞಾವಂತಿಕೆಯನ್ನು ನಾನು ಕ್ವಶನ್ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ನಮ್ಗಿನ್ನ ಹೆಚ್ಚಿನ ಸ್ಥಾನ ಬರಬೇಕಾಗಿತ್ತು ಅಂತ ಈಗಾಗಲೇ ನಾನು ಹೇಳಿದ್ದೆ. ಯಾಕೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ. ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಜನ ಎಲ್ಲಿ ಒಪ್ಪಿದ್ದಾರೆ, ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ. ಗ್ಯಾರಂಟಿಗಳಿಂದ ನಾವಿನ್ನ ಹೆಚ್ಚಿಗೆ ಸೀಟನ್ನು ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ನನಗೂ ಬಹಳ ಆತ್ಮವಿಶ್ವಾಸ ಇತ್ತು. ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ನಾನು ಈಗಾಗಲೇ ಹೇಳ್ದಂಗೆ ಸೀಟ್ ಬೈ ಸೀಟ್ ನಾವು ಪರಿಶೀಲನೆಯನ್ನು ನಾವು ಮಾಡ್ತೇವೆ. ಆದರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಕುಗ್ಗಿರೋದು ತಮಗೆಲ್ಲ ಅರ್ಥ ಆಗ್ತಾ ಇದೆ. ಹಿಂದಿ ಔಟ್ಲ್ಯಾಂಡ್ ಅಲ್ಲೂ ಕೂಡ ಏನವ್ರು ಬಹಳ ನಿರೀಕ್ಷೆ ಮಾಡಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೆಲ್ಲ ಆಗಿದೆ. ಆದರೆ ಲೋಕಲ್ ಅಕ್ಕಪಕ್ಕ ಕೆಲವು ಆಂಧ್ರದಲ್ಲೆಲ್ಲ ಅವ್ರಿಗೆ ನಿರೀಕ್ಷೆ ಇರಲಿಲ್ಲ. ಅಲ್ಲಿ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲ್ ಅಂತೇಳಿ ಒರಿಸ್ಸಾ ನಂಬರ್ ಬಂದಿರೋದ್ರಿಂದ, ನಮ್ಮ ಬಿಹಾರಲ್ಲೂ ಕೂಡ ಅವ್ರಿಗೆ ನಂಬರ್ ಬಂದಿರೋದ್ರಿಂದ ಅಲೈನ್ಸ್ ಪಾರ್ಟ್ನರ್ ಜೊತೆಯಿಂದ ಅವ್ರಿಗೆ ಬೆಂಬಲ ಸಿಕ್ಕಿದೆ ಹೊತ್ತು ನಂಬರ್ ಬಂದಿದೆ ಹೊತ್ತು ಸಂಪೂರ್ಣವಾಗಿ ಬಿಜೆಪಿಗೆ ನಂಬರ್ ಇಲ್ಲ ಅನ್ನೋದನ್ನ ನೀವು ಒಪ್ಕೊಳ್ಳೇಬೇಕು, ನಾವು ಒಪ್ಕೊಳ್ಳೇಬೇಕು. ಅಯೋಧ್ಯೆ ಅಂತ ಕಡೆನೇ ಬಿಜೆಪಿಗೆ ಮುಖಭಂಗ ಆಗಿದೆ. ನನಗೆ ಹೆಂಗೆ ನನ್ನ ಕ್ಷೇತ್ರದಲ್ಲಿ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕಂದ್ರೆ ನನ್ನ ಸೋದರ ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದ, ಆಂಟಿ ಇನ್ಕಂಬೆನ್ಸಿ ಇರಲಿಲ್ಲ. ಬಟ್ ವ್ಯಕ್ತಿ ಮೇಲೆ ಈ ಸತಿ ಡಾಕ್ಟರ್ಗೂ ಕೂಡ ಅವಕಾಶ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲೇ ಅವ್ರಿಗೆ ನಾನು ಅಭಿನಯಿಸ್ತೇನೆ ಅಂತ ಹೇಳಿದ್ದೆ. 303 ಸೀಟು ಕಳೆದ ಬಾರಿ ಸಿಕ್ಕಿತ್ತು. ಈಗ 243 ಸೀಟ್ಗೆ ಬಿಜೆಪಿ ನಿಂತ್ಕೊಂಡಿದೆ. 10 ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಈ ನಂಬರು ಮತ್ತೆ ಬಂದಿದೆ. ಏನು ಇವತ್ತು 100ಕ್ಕೆ 10 ಬಂದಿದೆ. ಅದು ಕೆಲವು ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಬೇಕಾದಷ್ಟು ಪ್ರಯತ್ನವನ್ನ ಮಾಡಿದ್ರು ಉತ್ತರ ಭಾರತದಲ್ಲಿ, ಅದೇನು ಎಫೆಕ್ಟ್ ಆಗಲಿಲ್ಲ. NDAಗೆ ನಿಚ್ಚಳ ಬಹುಮತ ಇಲ್ಲ ಅನ್ನೋದಕ್ಕೆ ನಂಬರ್ಸ್ ಇರ್ಬೋದು. ಬಟ್ ಅಡ್ಜಸೆಂಟ್ ಪಾರ್ಟಿ ಬೇರೆ ಬೇರೆ ಅವರ ಪಾರ್ಟಿ ಅಲೈನ್ಸ್ ಪಾರ್ಟಿಗಳಿಂದ ಸ್ವಲ್ಪ ಅವ್ರಿಗೆ ಅನುಕೂಲ ಆಗಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದು ಮುಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ತೋರಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.